ಸದ್ಯಕ್ಕೆ ಸ್ಪಾಟ್ ನಂಬರ್ 8 ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗಿದೆ. ಕಳೆದ 1 ಗಂಟೆಯಿಂದ ಉತ್ಖನನ ಆಗ್ತಾ ಇರುವಂತದ್ದು. ನಾನೀಗ ನೇರವಾಗಿ ನಿಮಗೆ ವಿಜುವಲ್ಸ್ ಗಳಲ್ಲಿ ಗಮನಿಸ್ತಾ ಇದ್ದೀನಿ. ಸ್ಪಾಟ್ ನಂಬರ್ 8 ಇಲ್ಲೂ ಕೂಡ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಸಿರು ಬಣ್ಣದ ಪರದೆಯನ್ನು ಹಾಕಿ ಮುಚ್ಚಲಾಗಿದೆ. ಪ್ರಮುಖವಾಗಿ ಇಂಥ ಕಾರ್ಯಗಳನ್ನ ಮಾಡುವಾಗ, ಉತ್ಖನನ ಮಾಡುವಾಗ ಇಂಥದ್ದನ್ನ ಭದ್ರತೆಯನ್ನು ಮಾಡ್ತಾರೆ, ಗೌಪ್ಯತೆಯನ್ನು ಕಾಪಾಡಿಕೊಳ್ತಾರೆ. ಯಾಕೆಂದ್ರೆ ಬಹಳ ಪ್ರಕರಣಗಳಲ್ಲಿ ಇದು ಆಗಿರುವಂತದ್ದು. ಇಂಥ ಉತ್ಖನನ ಮಾಡುವಂತಹ ಪ್ರಕರಣಗಳ ಸಂದರ್ಭದಲ್ಲಿ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಅಲ್ಲಿ ಹೋಗುವಂತಹ ಕಾರ್ಮಿಕರು ಆಗಿರ್ಬೋದು, ಅಲ್ಲಿ ಡ್ರೈವರ್ಸ್ಗಳು ಆಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಎಲ್ಲರ ನೋಟ್ಗಳನ್ನು ಮಾಡಿಕೊಳ್ತಾರೆ. ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಆಂತರಿಕ ಮಾಹಿತಿಗಳು ಅಥವಾ ತನಿಖೆ ಆಂಗಲ್ ಇಂದ ಸಣ್ಣ ಲೂಫೋಲ್ಸ್ ಕೂಡ ಆಗಬಾರ್ದು. ಪ್ರಮುಖವಾಗಿ ಧರ್ಮಸ್ಥಳದ ಈ ಪ್ರಕರಣ ಇಡೀ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತಹ ಪ್ರಕರಣ. ಇಲ್ಲೂ ಕೂಡ ಸ್ಪಾಟ್ ನಂಬರ್ 6ನೇ ತನಕ ಯಾವುದೇ ರೀತಿಯಾಗಿ ಈ ತರ ಪರದೆಗಳನ್ನು ಹಾಕಿಲ್ಲ. ಯಾಕಂದ್ರೆ ಅವೆಲ್ಲವೂ ಕೂಡ ಕಾಡಿನ ಒಳಭಾಗಕ್ಕೆ ಹಾಕ್ತಾ ಇತ್ತು. ಆದ್ರೆ ಸ್ಪಾಟ್ ನಂಬರ್ 6 ಅದು ನೇತ್ರಾವತಿ ನದಿಯ ಪಕ್ಕದಲ್ಲೇ ಇತ್ತು. ಆ ಕಾರಣಕ್ಕಾಗಿ ಮಧ್ಯಾಹ್ನ ತನಕದ ಎಲ್ಲ ದೃಶ್ಯಗಳು ಮಾಧ್ಯಮಗಳಿಗೆ ಸಿಕ್ತು. ಆದ್ರೆ ಈ ಪ್ರಕರಣದ ಗೌಪ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ರೀತಿಯ ಹಸಿರು ಬಣ್ಣದ ಪರದೆಯನ್ನು ಹಾಕಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಆಗ್ತಾ ಇರುವಂತದ್ದು ಸ್ಪಾಟ್ ನಂಬರ್ 8ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆ ಸ್ಪಾಟ್ ನಂಬರ್ 8 ಎಲ್ಲಿ ಇದೆ ಅಂತ ಹೇಳಿದ್ರೆ ನೇರವಾಗಿ ಸೇತುವೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೇತುವೆಯಿಂದ ಎಕ್ಸಾಕ್ಟ್ ಆಗಿ ಅದರ ಕೆಳಭಾಗದಲ್ಲೇ ಇರುವಂತದ್ದು. ಜನರಿಗೆ ಕಣ್ಣಿಗೆ ತೋರುತ್ತೆ ಅಷ್ಟೇ ಸನಿಹದಲ್ಲಿ ಇರುವಂತದ್ದು. ಆದ್ರೆ ಸುಮಾರು 100 ಮೀಟರ್ಗಳವರೆಗೆ ಮಾಧ್ಯಮಗಳಿಗೂ ಮತ್ತು ಜನರಿಗೂ ಈಗ ಅಲ್ಲಿ ನಿಷೇಧವನ್ನು ಮಾಡಲಾಗಿದೆ. ಕೇವಲ ವಾಹನ ಸಂಚಾರ ಮಾತ್ರ ಇದೆ ಹೊರತಾಗಿ ಹತ್ತಿರದಿಂದ ಹೋಗಿ ನೋಡುವಂತಹ ಯಾವುದೇ ಅವಕಾಶಗಳು ಕೂಡ ಇಲ್ಲ. ಯಾಕಂದ್ರೆ ನಿನ್ನೆ ಮಧ್ಯಾಹ್ನದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಿಗರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ತುಂಬಾ ಜನ ಬಂದು ಇಲ್ಲಿ ಮೊಬೈಲ್ ನಲ್ಲಿ ಆಗ್ತಾ ಇರುವಂತಹ ಎಲ್ಲ ತನಿಖೆಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಆದ್ರೆ ಅದು ತನಿಖೆಯ ಮುಂದಿನ ಗೌಪ್ಯತೆಗೆ ಬಹಳಷ್ಟು ಹೊಡೆತವನ್ನು ಕೊಡುತ್ತೆ ಮತ್ತು ತನಿಖೆಯನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಸಣ್ಣ ಲೂಫೋಲ್ಸ್ ಕೂಡ ಇದರಲ್ಲಿ ಆಗಬಹುದು. ಈ ನಿಟ್ಟಿನಲ್ಲಿ ಸುಮಾರು ಈಗ 100 ಮೀಟರ್ ಅಂತರದಲ್ಲಿ ಮಾಧ್ಯಮ ಮತ್ತು ಜನಸಾಮಾನ್ಯರನ್ನು ಕೂಡ ಇಟ್ಟಿರುವಂತದ್ದು. ಆಗ್ತಾ ಇರುವಂತಹ ಸ್ಪಾಟ್ ನಂಬರ್ 8 ಇಂದ ಸುಮಾರು 100 ಮೀಟರ್ ವ್ಯಾಪ್ತಿಯ ಒಳಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಹಾಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಕಳೆದ 1 ಗಂಟೆಯಿಂದ ಸ್ಪಾಟ್ ನಂಬರ್ 8 ಅನ್ನು ಅಗೆಯುವಂತ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಮೊದಲು ಹಿಟಾಚಿಯನ್ನು ಬಳಸಿ ಅಲ್ಲಿ ನೆಲವನ್ನು ಸಮತಟ್ಟು ಮಾಡಲಾಗಿತ್ತು. ಈಗ ಅಲ್ಲಿ ಹಾರೆ ಪಿಕ್ಕಾಸನ್ನು ಬಳಸಿ ಈಗ ಸ್ಪಾಟ್ ನಂಬರ್ 8 ಅನ್ನು ಅಗೆಯುವಂತ ಪ್ರಕ್ರಿಯೆ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಕಳೆದ 1 ಗಂಟೆಯಿಂದ ಆಗ್ತಾ ಇದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, SP ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಮುಂದೆ ಸ್ಪಾಟ್ ನಂಬರ್ 9 ಇಂದ ಸ್ಪಾಟ್ ನಂಬರ್ 13 ತನಕ ಎಲ್ಲ ಪ್ರದೇಶಗಳು ಅದು ರಸ್ತೆಯ ಪಕ್ಕದಲ್ಲೇ ಇರುವಂತದ್ದು. ಹಾಗಾಗಿ ಅಲ್ಲೂ ಕೂಡ ಇಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸೋಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಸದ್ಯ ಚೈತ್ರ ಕಳೆದ 1 ತಾಸಿನಿಂದ ಸ್ಪಾಟ್ ನಂಬರ್ 8ನ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಪಾಟ್ ನಂಬರ್ 8ನ ಸ್ಪಷ್ಟ ಚಿತ್ರಣ ಹೊರಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು.